ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಹಲೋ, ನೀವು ಶ್ರೀ ಕ್ಷೇತ್ರ ವರವಿ ಮೌನೇಶ್ವರನ ಜಾತ್ರೆಗೆ ಮತ್ತು ದರ್ಶನ ಪಡ್ಯಾಕ ಬರಾಕತ್ತೀರನ? ರಸ್ತೆಗೆ ಆರಾಮಿಲ್ರಿಪ್ಪ, ಮೆತ್ತಗೆ ಹುಷಾರಲ್ಲೇ ಬರ್ರಿಪ್ಪ ಭಕ್ತಾದಿಗಳ. ಹೌದು, ಈಗ ನಾವು ನಿಮಗೆ ತೋರಿಸುತ್ತಿರುವ ರಸ್ತೆ ಶಿರಹಟ್ಟಿ ಮಾರ್ಗದಿಂದ ಶ್ರೀ ಕ್ಷೇತ್ರ ವರವಿ ಗ್ರಾಮಕ್ಕೆ ಹೋಗುವ ರಸ್ತೆ ಇದಾಗಿದ್ದು, ಈ ಬಾರಿ ಸುರಿದ ಮಳೆಯಿಂದ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಶ್ರಾವಣ ಮಾಸದ ಕೊನೆಯ ಸೋಮವಾರ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕಿನಂದು ಶ್ರೀ ಕ್ಷೇತ್ರ ವರವಿ ಮೌನೇಶ್ವರರ ಬೃಹತ್ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವಕ್ಕೆ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ, ಪುಣೆ ಹಾಗೂ ಕರ್ನಾಟಕದ ದೂರದ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುತ್ತಿದ್ದು, ಈ ದೂರದ ಊರುಗಳಿಂದ ಬರುವ ಭಕ್ತಾದಿಗಳಿಗೆ ಶಿರಹಟ್ಟಿ ಪಟ್ಟಣದಿಂದ ವರವಿ ಕ್ಷೇತ್ರದವರೆಗೆ ಹದಗೆಟ್ಟು ಹೋಗಿರುವ ರಸ್ತೆ ಹಾಗೂ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಸಂಬಂಧಪಟ್ಟ ಇಲಾಖೆಯವರು ಮುಚ್ಚಲು ಮುಂದಾಗಿ ಭಕ್ತಾದಿಗಳಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾರೋ ಎಂಬುದು ನಿಮ್ಮ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಯ ಆಶಯವಾಗಿದೆ. ಜೊತೆಗೆ ಇಲಾಖೆಗಳು ಸರ್ಕಾರದ ಹಣವನ್ನು ಉಪಯೋಗಿಸಿ ಮಾಡಬೇಕಾದ ಕೆಲಸವನ್ನ ಇದೇ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ಶಿವಕುಮಾರ್ ಹಿರೇಮಠ ಎಂಬುವ ವ್ಯಕ್ತಿ ತಮ್ಮ ಸ್ವಂತ ಖರ್ಚಿನಲ್ಲಿ ಇದೇ ರಸ್ತೆಯಲ್ಲಿರುವ ಹಲವಾರು ತಿರುವುಗಳಿವೆ ಎಂಬ ಬೋರ್ಡ್ ಹಾಕಿದ್ದಲ್ಲದೆ ರಸ್ತೆಯ ಮೇಲೂ ಕೂಡ ಬಣ್ಣದಿಂದ ಬಳೆದು ರಸ್ತೆ ತಿರುವುಗಳಿವೆ ಎಂದು ಕಳೆದ 7 ವರ್ಷಗಳಿಂದ ವಾಹನ ಸವಾರರಿಗೆ ಯಾವುದೇ ರೀತಿಯ ತೊಂದರೆಯಾಗದ ಹಾಗೆ ಬಣ್ಣ ಬಳಿದು ಕಾಳಜಿ ಮಾಡುತ್ತಿದ್ದು, ನಿಜಕ್ಕೂ ಈ ಶಿವಕುಮಾರ್ ಹಿರೇಮಠ ಅವರ ಕಾರ್ಯವನ್ನು ಎಲ್ಲರೂ ಮೆಚ್ಚಲೇಬೇಕು ಎನ್ನುವುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ.